ಮಾಜಿ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಹುಟ್ಟುಹಬ್ಬವನ್ನು ಜಿಲ್ಲಾ ಬಿಜೆಪಿ ಪಕ್ಷದಿಂದ ಸುಶಾಸನ ದಿವಸ್ ಎಂಬ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದರು. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಸಂಸದ ಸುಧಾಕರ್, ರಾಜಕಾರಣದ ಒಂದು ಮೇಲ್ಪತಿಯನ್ನು ಹಾಕಿಕೊಟ್ಟಂತಹ ಅಪ್ಪಟ ಭಾರತ ಪ್ರೇಮಿ, ಪ್ರಗತಿ, ರಸ್ತೆಗಳ ಅಭಿವೃದ್ಧಿ, ಗ್ರಾಮೀಣ ಭಾಗ ಹಾಗೂ ನಗರ ಪ್ರದೇಶಗಳನ್ನು, ವಿಜ್ಞಾನ, ತಂತ್ರಜ್ಞಾನ, ಇನ್ನೂ ಹಲವು ಕ್ಷೇತ್ರಗಳಲ್ಲಿ ವಾಜಪೇಯಿ ಅವರು ಒಂದು ಮೇಲ್ಪತಿಯನ್ನು ಹಾಕಿಕೊಂಡು ದೇಶವನ್ನು ಪ್ರಕಾಶಮಾನವಾಗಿ ಒತ್ತನ್ನು ಕೊಟ್ಟಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಹಂಚಿಕೊಳ್ಳಲು ಸಂತೋಷವಾಗುತ್ತಿದೆ ಎಂದರು. 101ನೇ ಜಯಂತಿಯನ್ನು ನಮ್ಮ ಪಕ್ಷದ ವತಿಯಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಒಬ್ಬ ಅಜಾತ ಶತ್ರು, ಕವಿ ಹೃದಯದ ಒಬ್ಬ ಪ್ರಧಾನಮಂತ್ರಿಗಳು ಒಂದು ಮೇಲ್ಪಂಕ್ತಿಯನ್ನು, ರಾಜಕಾರಣ ಕ್ಷೇತ್ರಕ್ಕೇ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಂಥ ಒಬ್ಬ ನಿಜವಾದಂಥ ಅಪ್ಪಟ ಭಾರತ ಪ್ರೇಮಿ ಮತ್ತು ಅವರ ಭಾರತದ ಪ್ರೇಮ ಒಂದೇ ಅವ್ರ ಹೃದಯದಲ್ಲಿ ಇಟ್ಕೊಂಡು ಅವರ ಇಡೀ ಜೀವನದ ಬದುಕು ನಡಿಗೆ ಅದರ ಕಡೆ ಇತ್ತು. ಮತ್ತು ಪೋಖ್ರಾನ್, ಆರ್ಥಿಕ ಪ್ರಗತಿ ಮತ್ತು ರಸ್ತೆಗಳ ಅಭಿವೃದ್ಧಿ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳನ್ನು ಇವತ್ತು ರಸ್ತೆಗಳ ಮೂಲಕ ಕನೆಕ್ಟ್ ಮಾಡಿದಂಥ, ಅದೇ ರೀತಿ ಇವತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ವಾಜಪೇಯಿರವರು ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಂಡ್ರು. ದೇಶವನ್ನು ಶೈನಿಂಗ್ ಅಂತ ಇದ್ರು, ಅವತ್ತು ಇಂಡಿಯಾ ಈಸ್ ಶೈನಿಂಗ್ ಅಂತ ಹೇಳ್ತಾ ಇದ್ರು. ಅಷ್ಟು ಪ್ರಕಾಶಮಾನವಾಗಿ ದೇಶದ ಪ್ರಗತಿ ಕಡೆ ಅವರು ಒತ್ತನ್ನು ಕೊಟ್ಟಿದ್ರು. ಇನ್ನು ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಮಹಿಳಾ ಘಟಕದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಎಲ್ಲ ನಮ್ಮ ಸಂಸದರು, ಎಲ್ಲ ಮಂಡಲದಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರು ಇವತ್ತು ವಿಜೃಂಭಣೆಯ ಕಾರ್ಯಕ್ರಮ ಮಾಡಿದ್ದೀವಿ. ಅಜಾತಶತ್ರು ಏನು ನಮ್ಮ ವಾಜಪೇಯಿಯವರ ಕೊಡುಗೆ ಭಾರತಕ್ಕೆ ಇಡೀ ಕೇಸರಿಮಯ ಆಗ್ತಕ್ಕಂಥ ಒಂದು ಭಾರತವನ್ನು ಮಾಡಿರ್ತಕ್ಕಂಥ ಒಂದು ಕೊಡುಗೆ ವಾಜಪೇಯಿಯವರು. ಅವ್ರ ಜೊತೆ ಮತ್ತೊಂದು ಕೊಡುಗೆ ನಮ್ಮ ಭಾರತಕ್ಕೆ ಮೋದಿಯವರ ಗುರು ಅಂತಲೇ ನಾವು ಹೇಳ್ಬೋದು. ಅವರು ಅಂತೂ ಇವತ್ತು ಮೋದಿಯವರು ಒಂದು ಅವನ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವಾಜಪೇಯಿಯವರಿಗೆ ಇವತ್ತು ಈ ಇಡೀ ಭಾರತನೇ ಇವತ್ತು ಸ್ಮರಣ ದಿನವನ್ನು ಮಾಡ್ತಾ ಇದ್ದೇವೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.